ಕೆಲವು ಮಾತುಗಳಿದ್ದಾವೆ. ಆದರೆ ಒಟ್ಟು ಬದಲಾಯಿಸಬೇಕು ವಿಜೇಂದ್ರ ಅನ್ನುವಂಥದ್ದು ಇವರೆಲ್ಲ ಬೆಂಡರ ಮತ. ಯಾಕಂದ್ರೆ ನಿರಂತರ ನಾವು ಯಡಿಯೂರಪ್ಪನವರ ಕೈಯಲ್ಲಿ ಉಳಿಯುವಂಥ ಪ್ರಸಂಗ ಬರಬಾರ್ದು ಅನ್ನೋದು ಇವರೆಲ್ಲ ಒಂದು ಹಠ ನಡೆದಿಲ್ಲ. ಆ ದಿಶೆಯಲ್ಲೇ ಇವ್ರನ್ನ ತರಬೇಕು ಅನ್ನೋಂಥ ಒಂದು ಹೊಸ ರಾಗವನ್ನು ಹಾಡ್ತಾ ಇದ್ದಾರೆ. ಅದು ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಏನೋ ಆಗಲಿ, ಈಗಿನ ಮಟ್ಟಿಗೆ ವಿಚಾರ ಮಾಡೋದಾದ್ರೆ ವಿಜೇಂದ್ರ ಅವರು ಇನ್ನೊಂದು ವರ್ಷ ತನಕ ಗಟ್ಟಿಯಾಗಿ ಉಳಿತಾರೋ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಮತ್ತು ಜೊತೆಗೆ ಇನ್ನಷ್ಟು ಮೂಮೆಂಟ್ಗಳು ಬಂದಂಗೆ ಸಮೀಪ ಬಂದಂಗೆ ಇನ್ನೊಂದು ವರ್ಷ ಹೋಯ್ತಪ್ಪ ಅಂತಂದರೆ ಇದು ಮೂಮೆಂಟ್ ಉಳಿತೈತಿ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅವರಲ್ಲಿ ಒಳಗೆ ಬರ್ಬೋದು, ಅವರವರಲ್ಲಿ ಭಿನ್ನ ಮತಗಳು ಬರ್ಬೋದು, ಭಿನ್ನ ಅಭಿಪ್ರಾಯ ಆಗ್ಬೋದು. ಆಗ ಸಹಜವಾಗಿ ಅವ್ರನ್ನ ಹೊಡೆಯುವಲ್ಲಿ ಇವರು ಯಶಸ್ವಿ ಆಗ್ಬೋದು. ಯಡಿಯೂರಪ್ಪನವರು ಸಾಕಷ್ಟು ಬುದ್ಧಿವಂತರಿದ್ದಾರೆ. ಎಂಥ ಕಾಂಗ್ರೆಸ್ನ ಜನತಂದ ಏನೋ ಮಾಡಿ ಹಿಂದೆ ಅಧಿಕಾರಕ್ಕೆ ಬಂದಂಥವರು ಕಮಲ ಆಪ್ರೇಷನ್ ಮಾಡಿ, ಇನ್ನು ಕಮಲದಲ್ಲೇ ಆಪ್ರೇಷನ್ ಮಾಡೋದಿರ್ತಾರೆ. ಅವರು ಸಾಕಷ್ಟು ಬುದ್ಧಿವಂತರಿರ್ತಾರೆ, ಏನೋ ಮಾಡ್ತಾರೆ, ಗದ್ದಲ ಹಿಡಿಸ್ತಾರೆ, ಮತ್ತು ಎಲ್ಲರೂ ವಿಶ್ವಾಸ ಬೆಳೆಸ್ಕೊಂಡಾರೆ. ಅವ್ರು ಯಡಿಯೂರಪ್ಪನವರು ಹಿಂದೆ ಒಂದಿಷ್ಟು ಮತಗಳಿದ್ದಾವೆ, ಬಿ ಜೆ ಪಿಲಿ ಅವ್ರು ಮಾತು ನಡೀತದೆ ಅನ್ನುವಂಥ ವಿಷಯನೂ ಎಲ್ಲರಿಗೂ ಕನ್ಫರ್ಮ್ ಅದ. ಹೀಗಾಗಿ ಸೋಮಯ್ಯ ಅಥವಾ ಸೋಮಣ್ಣ ಅಥವಾ ಜಗದೀಶ್ ಶೆಟ್ಟರ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು, ಮುಂದಿನ ಅಧ್ಯಕ್ಷರಾಗುವಲ್ಲಿ ಅನ್ನೋದು ಒಂದು ಇವತ್ತಿಗೆ ಪ್ರಶ್ನಾರ್ಚನೆ ಅದ. ಆದರೆ ಯತ್ನಾಳ್ ಬಗ್ಗೆ ಮಾತ್ರ, ಕೆ ಎಸ್ ಈಶ್ವರಪ್ಪರ ಬಗ್ಗೆ ಮಾತ್ರ ಇನ್ನು ಅವ್ರು ಹೊಸ ಪಕ್ಷ ಕಟ್ಕೋಬೇಕಷ್ಟ ಕಟ್ಟೆ ತಮ್ಮ ಶಕ್ತಿ ತೋರಿಸ್ಬೇಕು. ಎಲ್ಲಿ ತಮ್ಮ ಶಕ್ತಿ ತೋರಿಸೋದಿಲ್ವೋ ಅಲ್ಲಿವರೆಗೆ ಮೋಸ್ಟ್ಲಿ ಬಿ ಜೆ ಪಿ ತೊಗೊಳ್ಳೋದು ಭಾಳ ಕಷ್ಟ ಅಂತೇಳಿ ಅನ್ನಿಸ್ತದೆ. ಆದರೂ ಒಂದಿಷ್ಟು ಎಲ್ಲಿ ಹೋದಲ್ಲಿ ಜನ ಕೊಡ್ತಾ ಇದ್ದಾರೆ. ಹಿಂದುತ್ವವಾದ ಮಾತಾಡೋದ್ರಿಂದ, ಮುಸ್ಲಿಂ ವಿರೋಧಿ ಮಾತಾಡೋದ್ರಿಂದ, ಈ ಜಗದೀಶ್ ಶೆಟ್ಟರ್ಗಿಂತಲೂ ಹೆಚ್ಚಿಗೆ ನಮ್ಮ ಬಸವಗೌಡ ಪಾಟೀಲರ ಮೇಲೆ ಜನ ಕೂಡುವ ಸಾಧ್ಯತೆ ಹೆಚ್ಚಿದ್ದಾವೆ. ಮೂಲತಃ ಜಗದೀಶ್ ಶೆಟ್ಟರು RSSಗರಾದರೂ ಸಹಿತ ಜನ ಹೆಚ್ಚು ಬೆಂಬಲ ವ್ಯಕ್ತಪಡಿಸೋದು